ನಾಗೇಂದ್ರ ವಿಚಾರದಲ್ಲಿ ನಾಗೇಂದ್ರ ಅವರು ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ಇಷ್ಟೆಲ್ಲ ಆಗ್ತಿದೆ ನನ್ನ ವಿಚಾರದಲ್ಲಿ ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳಿದಾರಂತೆ, ಇಚ್ಛೆ ವ್ಯಕ್ತಪಡಿಸಿದ್ದಾರೆ ಅಂತ ಸರ್. ಹಿರಿಯ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಕೇಳೋಣ ಅಂತ ಸಿಎಂ ಸಮಾಧಾನ ಹೇಳಿದ್ದಾರೆ. ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸೆಪ್ಟೆಂಬರ್ 1 ನಾಗೇಂದ್ರ ರಾಜೀನಾಮೆ ತಗೊಳ್ತಾರೆ ಅಂತ ಚರ್ಚೆ. ಅದೇ ಇವತ್ತು ಮುಖ್ಯಮಂತ್ರಿಗಳು ಇವತ್ತು ನಾಳೆನೋ ದೆಹಲಿಗೆ ಹೋಗ್ತಾರೆ ಅಂತ ಇದೆ ಅವರ ಪ್ರವಾಸದ ಕಾರ್ಯಕ್ರಮ. ಅಲ್ಲಿ ಚರ್ಚೆ ಮಾಡಿಕೊಂಡು ತೀರ್ಮಾನಗಳು ಮಾಡ್ಬೋದು. ಅದೇ ವಿಷಯ ಚರ್ಚೆ ಮಾಡೋಕ್ಕೆ ಹೋಗ್ತಾರೆ ಅಂತ ಹೇಳಿ ನಮಗೆ ಮಾಹಿತಿ ಇಲ್ಲ. ಆದರೆ ಖಂಡಿತವಾಗಿ ಹೈಕಮಾಂಡ್ ಭೇಟಿ ಮಾಡಿದಾಗ ಇವೆಲ್ಲ ಚರ್ಚೆ ಮಾಡ್ತಾರೆ. ಮಾಡಿ ಏನು ತೀರ್ಮಾನ ಆಗುತ್ತೆ ಕಾಯ್ದು ನೋಡೋಣ. ಸಂಪುಟ ಪುನರಚನೆ ಆಗಬೇಕು ಅಂದರೆ ಬೇರೆ ಬೇರೆಯವರೆಲ್ಲ ಹಿರಿಯರು ಕೆಲವರು ಅವ್ರನ್ನ ತಗಲಿಕ್ಕೆ ಸಂಪುಟಕ್ಕೆ ಅನ್ನುವಂಥದ್ದು ಕೂಡ ಈಗ ಅಲ್ಲ, ಇದೆಲ್ಲ ಸ್ಪೆಕ್ಯುಲೇಷನ್ಸು. ವಸ್ತುಸ್ಥಿತಿ ಏನಿದೆ ಅಂತೇಳಿ ಅವರು ಹೈಕಮಾಂಡಿಗೆ ಹೋಗಿ ಚರ್ಚೆ ಮಾಡಿ ಬಂದ ಮೇಲೇ ಗೊತ್ತಾಗುತ್ತೆ. ಸ್ಪೆಕ್ಯುಲೇಷನ್ಸು ಹೌದು. ನಾವು ಮತ್ತೊಂದು ರಿಷಫಲ್ ಮಿನಿ ರಿಷಫಲ್ ಆಗುತ್ತೆ ಹಾಗೆ ಹೇಗೆ ಅಂತೇಳ ನಾವು ಕೇಳ್ತೇವೆ. ಆದರೆ ಅಲ್ಲಿ ಹೋಗಿ ಬಂದ ಮೇಲೆ ಗೊತ್ತಾಗುತ್ತೆ. ಅದೆಲ್ಲ ಕನ್ಸಿಡ್ರೇಷನ್ನು ತೊಗೊಂಡೇ ಅವರು ಚರ್ಚೆ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಹೋಗಿ ಬಂದ ಮೇಲೆ ಹೈಕಮಾಂಡಿನ ಜೊತೆ ಚರ್ಚೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ನಾಗೇಂದ್ರ ವಿಚಾರದಲ್ಲಿ ಸಾಕಷ್ಟು ಮುಜುಗರ ಆಗ್ತಿದೆ ಸರ್ ಸರ್ಕಾರಕ್ಕೆ. ಸಂಪುಟಕ್ಕೆ ಬೇಡ ಅಂತ ಪಕ್ಷದಲ್ಲೂ ಕೂಡ ಕೆಲವರು ಒತ್ತಾಯ ಇತ್ತು, ಆದರೂ ಕೂಡ ತಗೊಂಡು ವಿರೋಧ ಪಕ್ಷಗಳು ಹೋರಾಟ ಮಾಡಿದ್ರು, ಪಾದಯಾತ್ರೆ ಘೋಷಣೆ ಮಾಡಿದ್ದಾವೆ. ಒಟ್ಟಲ್ಲಿ ಒಂದು ಮುಜುಗರದ ಸನ್ನಿವೇಶ ಸರ್ಕಾರಕ್ಕೆ ಪಕ್ಷ ಅಲ್ಲ, ನಾವು ಹೇಳ್ತಾ ಇದ್ದೀವಲ್ಲ, ಅವರ ಹೆಸರೇ ಇಲ್ಲ, ಯಾವ ಚಾರ್ಜ್ ಶೀಟ್ನಲ್ಲೂ ಅವ್ರ ಹೆಸರಿಲ್ಲ ಅಂತ ಅಂದಾಗ, ಜೊತೆಗೆ ಈಗ ಅವ್ರು ಹಣ ತೊಗೊಂಡಿದ್ದಾರೆ ಅಥವಾ ದುರುಪಯೋಗ ಮಾಡಿದ್ದಾರೆ ಅಂದರೆ ಅವರಿಂದ ವಸೂಲಿ ಮಾಡಬೇಕು. ತೊಗೊಂಡಿದ್ದಾರೆ ಅನ್ನೋದಕ್ಕೆ ಯಾವ ಮಾಹಿತಿ ಇಲ್ಲ ಅಲ್ಲ. ಅಲ್ಲ, ಈಗ ನೋಡಿ, ನಮಗೆ ನಾನು ಗೃಹ ಸಚಿವನಾಗಿದ್ದು, ನನಗೆ ಮಾಹಿತಿ ಇದೆ. 79 ಕೋಟಿ ರಿಕವರಿ ಮಾಡಿದರು ಔಟ್ ಆಫ್ 84 crores. ಈ 79 ಕೋಟಿ ರಿಕವರಿ ಮಾಡಿದಾಗ ನಾಗೇಂದ್ರ ಅವ್ರ ಕಡೆಯಿಂದ ಒಂದು 5 ಕೋಟಿನೋ 10 ಕೋಟಿನೋ ಇಲ್ಲ 50 ಕೋಟಿನೋ ರಿಕವರಿ ಆಗಬೇಕಾಗಿತ್ತು. ಅವರು ದುರುಪಯೋಗ ಮಾಡಿದರೆ. ಒಂದು ವೇಳೆ ಅವರು ಯಾವುದಾದ್ರೂ ರೂಪದಲ್ಲಿ ಅವ್ರ ಅಕೌಂಟಿಗೆ ಹಣ ಹೋಗಿದ್ದರೆ ಅವರು CBIನವರಾಗಲಿ ED ಅವರಾಗಲಿ ರಿಕವರಿ ಮಾಡೋರು. ಈಗ ಅದು ಯಾವುದೂ ಇಲ್ಲ ಅಂದರೆ ಅವರ ಇನ್ವಾಲ್ವ್ ಆಗಿಲ್ಲ ಅಂತ ಆಯ್ತಲ್ಲ. ಗಮನಕ್ಕೆ ಬಂದಿಲ್ಲ ಅಂತ ಸರ್. ಗಮನಕ್ಕೆ ಬಂದಿರ್ಬೋದು, ಆದರೆ MDನೇ ಚೆಕ್ಕಿಗೆ ಸೈನ್ ಹಾಕೋದು, ನಾವು ಮಿನಿಸ್ಟರ್ ಹಾಕೋದಿಲ್ಲ. ಡೆತ್ ನೋಟ್ ಯಾಕೆ ಸೀರಿಯಸ್ ಆಗಿ ತಗೊಳ್ತಿಲ್ಲ ಸರ್ಕಾರ? ಯಾರು ತೊಗೊಂಡಿದ್ದಾರಲ್ಲ, ಕೊಟ್ಟಿದ್ದಾರೆ ಸಚಿವರು ಅಂತ ಇತ್ತು ಸರ್. ಅದು ಅವ್ರು ಹೇಳಿರೋದನ್ನ ವೆರಿಫೈ ಮಾಡಿದಾರಲ್ವಾ, CIDನವ್ರು ವೆರಿಫೈ ಮಾಡಿದ್ದಾರೆ. ಅದರಲ್ಲಿ ಒಂದು ವೇಳೆ ಅದು ಸತ್ಯನೇ ಆಗಿದ್ದರೆ ಇವರಿಗೂ ಕೂಡ ಕೇಳೋರಲ್ವಾ. CBIಗೆ ಸರ್ ಅನುಮತಿ ಕೊಡಬೇಕಾ ಕೊಡಬಾರ್ದಾ ಅಂತ ಸಲಹೆ ಕೇಳಿದ್ದಾರೆ ರಾಜ್ಯಪಾಲರು. ಸರ್ಕಾರದ ಸಲಹೆ ಸರ್ಕಾರ ತಿರಸ್ಕಾರ ಮಾಡಿದರೆ ಸಾಂವಿಧಾನಿಕ ಬಿಕ್ಕಟ್ಟು ಬರ್ಬೋದು. ಅಲ್ಲ, ಗವರ್ನರು ಅವ್ರದ್ದೇ ಆದಂಥ ಇತಿಮಿತಿ ಒಳಗೆ ಅವ್ರ ಕ್ರಮ ತಗೊಳ್ತಾರೆ. ಯಾಕೆಂದರೆ ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್ಡು. ಅವರನ್ನು CBIಗೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅವರೇ ಪರ್ಮಿಷನ್ ಕೊಡಬೇಕಲ್ವಾ. ಅದು ಸರ್ಕಾರ ಚರ್ಚೆ ಮಾಡುತ್ತೆ, ಕ್ಯಾಬಿನೆಟಿಗೆ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಸರ್ಕಾರದ ಅನುಮತಿ ಇಲ್ಲದೇ CBI ಎಂಟ್ರಿ ಕೊಡೋಕ್ಕಾಗಲ್ವಲ್ಲ ಸರ್ ರಾಜ್ಯದಲ್ಲಿ? ಅಲ್ಲ, ಅದು ಸಂಪುಟದಲ್ಲಿ ತೀರ್ಮಾನ ಆಗುತ್ತೆ. ಸೆಪ್ಟೆಂಬರ್ 1 ಈಗ ಪ್ರತಿಭಟನೆ ಮಾಡ್ತಿದ್ದಾರೆ. ಸರ್ಕಾರದ ವೈಫಲ್ಯ, ನಾಗೇಂದ್ರ BJP ಪಾದಯಾತ್ರೆ ಘೋಷಣೆ ಮಾಡಿದ್ದಾರೆ. ನೋಡಿ, ಅವರು ರಾಜಕಾರಣದ ಉದ್ದೇಶದಿಂದ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನಾವೇನು ಹೇಳಿದೋ ಅವರಿಗೆ ಸದನದಲ್ಲಿ, ನಿಮ್ಮ ಹತ್ರ ಎಲ್ಲ ಮಾಹಿತಿ ಇದೆ ಅಂತ ಆದರೆ ಚರ್ಚೆ ಮಾಡಿ, ಸದನದ ಮುಂದೆ ಅದನ್ನೆಲ್ಲ ಇಡಿ, ರಾಜ್ಯದ ಜನತೆಗೆ ಗೊತ್ತಾಗಲಿ ನಾಗೇಂದ್ರ ಹಣ ತೊಗೊಂಡಿದ್ದಾರೆ, ಅವರು ಮಿಸ್ಯೂಸ್ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ ಅಂತ ನಾಗೇಂದ್ರನ ಬಗ್ಗೆ ಇಡೀ ದೇಶಕ್ಕೆ ಹೇಳ್ಬೋದಲ್ಲ ನೀವು. ಅದನ್ನು ಚರ್ಚೆ ಮಾಡಿ ಅಂತ ಕೇಳೋದು ನಾವು. ಅವರು ಇಲ್ಲ ಅಂತೇಳಿ ಅವರಿಗೇನೋ ಮೇಲಿಂದ ಬಂದಿದೆ, ನೀವು ಧರ್ಮೇಂದ್ರ ಪ್ರಧಾನದ ರಾಜೀನಾಮೆ ತೊಗೊಂಡ್ರಿ, ಅದಕ್ಕೆ ನಾವು ಇಲ್ಲಿ ಒತ್ತಾಯ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಅವರೆಲ್ಲ ಮಾತಾಡ್ತಾ ಇದ್ರು. ಅದು ಈಗ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರಿ, ಇದಕ್ಕಿಂತ ದೊಡ್ಡ ಇದು ಕೆಲಸ ಬೇರೆ ಇಲ್ವಾ? ಬರ ಇವತ್ತು ಅವರೇ ಹೋಗಿದ್ರು, ಬರ ನೋಡೋದಕ್ಕೆ ಅವರು ತಂಡಗಳನ್ನು ರಚನೆ ಮಾಡಿ ಅವರು ಕೂಡ ಹೋಗಿದ್ರು. ತೊಗೊಂಡು ಬಂದು ಏನು ಮಾಡಿದರು? ನಮಗೂ ಏನು ವರದಿ ಕೊಟ್ಟಿಲ್ಲ ಅವರು. ನಮಗೂ ಒಂದು ಪತ್ರ ಆದರೂ ಬರೀಬೇಕಲ್ಲ, ನಾವೆಲ್ಲ ಹೋಗಿದ್ದೋ, ಹಿಂಗೆಲ್ಲ ಆಗಿದೆ, ಬರೋದ ಪರಿಸ್ಥಿತಿ ನಮ್ಮ ದೃಷ್ಟಿಯಲ್ಲಿ ಈ ರೀತಿ ಇದೆ, ಇಂತಿಂಥ ಕ್ರಮ ತಗೊಳ್ಳಿ ಅಂತೇಳಿ ನಮಗಾದರೂ ಕಂದಾಯ ಸಚಿವರಿಗಾದರೂ ಬರೀಬೇಕು, ಸರ್ಕಾರಕ್ಕೆ ಇಲ್ಲ ಮುಖ್ಯಮಂತ್ರಿಗಳಿಗಾದರೂ ಬರೀಬೇಕು. ಅದು ಏನೂ ಇಲ್ಲ. ಇಲ್ಲಿಗ ಕುಡಿಯೋ ನೀರಿನ ತೊಂದರೆ ಆಗ್ತಾಯಿದೆ, ರೈತರಿಗೆ ಬೆಳೆ ಆಗಲಿಲ್ಲ, ಕಷ್ಟದಲ್ಲಿದ್ದಾರೆ. ಇವೆಲ್ಲ ಚರ್ಚೆ ಮಾಡಿ ನಮಗೆ ಸಲಹೆಗಳನ್ನ ಕೊಡಬೇಕಲ್ಲ, ಅಥವಾ ನಮ್ಮನ್ನು ಟೀಕೆನೇ ಮಾಡಲಿ.
ಸಲಹೆ ಕೊಡೋಕ್ಕಾಗಲಿಲ್ಲ ಅಂದರೆ ಟೀಕೆನ ಮಾಡಲಿ ಆ ವಿಚಾರದಲ್ಲಿ. ಅದನ್ನು ಬಿಟ್ಬಿಟ್ಟು ನಾಗೇಂದ್ರಂದು ಇದನ್ನು ಇಟ್ಕೊಂಡು ನಾವು ಪಾದಯಾತ್ರೆ ಮಾಡ್ತೀವಿ ಅಂತಾರೆ. ಜನ ಗಮನಿಸ್ತಾರೆ. ನಾವೇನು ಬೇಕಾದರೂ ಹೇಳ್ಕೊಂಡು ತಿರುಗ್ಬೋದು, ಆದರೆ ಜನ ಗೊತ್ತಾಗಲ್ವಾ? ಬರ ಘೋಷಣೆ ಮಾಡಲ್ಲ ಸರ್ ಸರ್ಕಾರ? ಮಾಡ್ತೀವಲ್ಲ. ಈಗಾಗಲೇ 102 ತಾಲೂಕುಗಳಿಗೆ ಗ್ರೌಂಡ್ ಟ್ರೂತಿಂಗ್ ರಿಪೋರ್ಟ್ ಬಂದಿದೆ. ಈಗ ಮುಂದಿನ ಸಂಪುಟದಲ್ಲಿ ಇಟ್ಕೊಂಡು ಅದನ್ನು ಅನೌನ್ಸ್ ಮಾಡ್ತೀವಿ. ಆಮೇಲೆ ಪ್ರತಿ ವಾರನೂ ರಿವ್ಯೂ ಮಾಡ್ತೀವಿ. ವಾರ 10 ದಿವಸಕ್ಕೆ ಒಂದ್ಸರಿ ರಿವ್ಯೂ ಮಾಡ್ತೀವಿ. ಇನ್ನಷ್ಟು ತಾಲೂಕುಗಳು ಆ ಪ್ಯಾರಾಮೀಟರ್ಸ್ಗೆ ಬರಬೇಕು. ಕೇಂದ್ರ ಸರ್ಕಾರದ ಪ್ಯಾರಾಮೀಟರ್ಸ್ ಏನು ಮಾಡಿದ್ದಾರೆ ಬರ ಘೋಷಣೆ ಮಾಡೋದಕ್ಕೆ, ಅದಕ್ಕೆ ಬಂದಾಗ ಎಲ್ಲ ಮಾಡ್ತೀವಿ. ಕೊನೆಯದಾಗಿ ಒಳ ಮೀಸಲಾತಿ ವಿಚಾರವಾಗಿ ಸಿದ್ದರಾಮಯ್ಯ ನಿಲ್ಲಿಸಬೇಡಿ, ಇದು ಅದು ಒಂದು ಅವಕಾಶ ಬೇಕೇ ಬೇಕು, ಅಸಮಾನತೆ ಹೋಗೋವರೆಗೂ ಅದು ಇರಲೇಬೇಕು ಒಳ ಮೀಸಲಾತಿ. ಅಲ್ಲ, ಒಳ ಮೀಸಲಾತಿ ಈಗ ಮುಗಿದ ಕತೆ. ಅದು ನಾವು ಈಗ ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ಭಾಳ ವರ್ಷಗಳಿಂದ ಹೋರಾಟ ನಡೀತಾ ಇದ್ದದ್ದನ್ನು ಒಳ ಮೀಸಲಾತಿಯನ್ನು ನಮ್ಮ ರಾಜ್ಯ ಸರ್ಕಾರದ ಇತಿಮಿತಿ ಒಳಗಡೆ ಮಾಡಿದ್ದಾರೆ. ಏಕೆಂದರೆ ಅದು 50% ಒಳಗಡೆನೇ ಆಗಬೇಕಲ್ವಾ. ಅದರ ಜೊತೆಗೆ ಇಲ್ಲಿ ಇರ್ತಕ್ಕಂಥ 15% 3% ಒಳಗಡೆನೇ ಆಗಬೇಕು. 17 ಇಲ್ಲ, ಈಗ 13 15 3 15 SCಗೆ 3 STಗೆ ಅಂತ ಇದ್ದದ್ದು ಅದರಲ್ಲೇ ಆಗಬೇಕು. 17 7 ಆದರೆ 24.1% ಆದರೆ ಆಗ ಅವಾಗ ಬೇರೆ ರೀತಿಯಲ್ಲಿ ಆಗುತ್ತೆ. ಈಗ ನಾವು 15 3ರಲ್ಲಿ ಮಾಡಿರ್ತಕ್ಕಂಥದ್ದು.